ಅನ್ನ ಪರಬ್ರಹ್ಮ ಸ್ವರೂಪ. ಆದರೆ ತಪ್ಪು ದಿಕ್ಕಿನಲ್ಲಿ ಕುಳಿತು ಊಟ ಮಾಡುವುದು ದಾರಿದ್ರ್ಯಕ್ಕೆ ದಾರಿ. ಅದೃಷ್ಟ ಬದಲಿಸುವ ವಾಸ್ತು ನಿಯಮಗಳು ನಿಮಗಾಗಿ ಈ ವಿಡಿಯೋದಲ್ಲಿದೆ. ಭೋಜನ ಮತ್ತು ನಿದ್ರೆಯ ವಾಸ್ತು ನಿಯಮಗಳು. ಅನ್ನವು ಪರಬ್ರಹ್ಮ ಸ್ವರೂಪ. ಆದ್ದರಿಂದ ವಾಸ್ತು ಪ್ರಕಾರ ಭೋಜನ ಮಾಡುವಾಗ ಸರಿಯಾದ ದಿಕ್ಕಿನಲ್ಲಿ ಕುಳಿತು ಊಟ ಮಾಡಬೇಕು. ನೀವು ಕುಳಿತುಕೊಳ್ಳುವ ದಿಕ್ಕಿನ ಆಧಾರದ ಮೇಲೆ ನಿಮ್ಮ ಆಯುಷ್ಯವು ಹೆಚ್ಚಾಗುತ್ತದೆ. ಆದರೆ ತಪ್ಪು ದಿಕ್ಕಿನಲ್ಲಿ ಕುಳಿತು ಭೋಜನ ಮಾಡಿದರೆ ಅನಾರೋಗ್ಯದ ಸಮಸ್ಯೆಗಳು ಮತ್ತು ಹಣದ ಸಮಸ್ಯೆಗಳು ಬೆನ್ನು ಹತ್ತುತ್ತವೆ. ಆದ್ದರಿಂದ ಭೋಜನ ಮಾಡುವಾಗ ಪಾಲಿಸಬೇಕಾದ ಮುಖ್ಯ ನಿಯಮಗಳು. ಯಾವ ದಿಕ್ಕಿನಲ್ಲಿ ಕುಳಿತು ಊಟ ಮಾಡಬೇಕು, ಹಾಗೆಯೇ ರಾತ್ರಿ ವೇಳೆ ಯಾವ ದಿಕ್ಕಿನಲ್ಲಿ ಮಲಗಬೇಕು ಮತ್ತು ಯಾವ ದಿಕ್ಕಿನಲ್ಲಿ ಮಲಗಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಪೂರ್ವ ದಿಕ್ಕು ಎಂದರೆ ಸೂರ್ಯನಿಗೆ ಮತ್ತು ದೇವತೆಗಳಿಗೆ ನೆಲೆ. ಆದ್ದರಿಂದ ಭೋಜನ ಮಾಡುವ ಸಮಯದಲ್ಲಿ ಪೂರ್ವ ಮುಖವಾಗಿ ಕುಳಿತು ಭೋಜನ ಮಾಡಬೇಕು. ಏಕೆಂದರೆ ಪೂರ್ವ ಮುಖವಾಗಿ ಕುಳಿತು ಊಟ ಮಾಡಿದರೆ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ. ಹಾಗೆಯೇ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ನೀವು ಸೇವಿಸಿದ ಆಹಾರವು ದೇಹದಲ್ಲಿ ಶಕ್ತಿಯನ್ನು ತುಂಬುತ್ತದೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಪೂರ್ವ ಮುಖವಾಗಿ ಕುಳಿತು ಭೋಜನ ಮಾಡಿದರೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಉತ್ತರ ದಿಕ್ಕು ಕುಬೇರನಿಗೆ ಮತ್ತು ಬುಧ ಗ್ರಹಕ್ಕೆ ಸಂಬಂಧಿಸಿದ ಸ್ಥಾನ. ಆದ್ದರಿಂದ ಉತ್ತರ ಮುಖವಾಗಿ ಕುಳಿತು ಭೋಜನ ಮಾಡಿದರೆ ನಿಮ್ಮ ಮನೆಯ ಸಂಪತ್ತು ವಿಪರೀತವಾಗಿ ಹೆಚ್ಚಾಗುತ್ತದೆ. ಉತ್ತರ ದಿಕ್ಕಿನಲ್ಲಿ ಕುಳಿತು ಭೋಜನ ಮಾಡಿದರೆ ನಿಮ್ಮ ಸಂಪತ್ತು ಹೆಚ್ಚುವುದರ ಜೊತೆಗೆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತದೆ. ಮುಖ್ಯವಾಗಿ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ಬಯಸುವವರು, ವ್ಯಾಪಾರಸ್ಥರು ಮತ್ತು ಹೊಸ ಕೆಲಸಗಳನ್ನು ಪ್ರಾರಂಭಿಸುವವರಿಗೆ ಉತ್ತರ ದಿಕ್ಕು ಚೆನ್ನಾಗಿ ಕೂಡಿಬರುತ್ತದೆ. ಇನ್ನು ಪಶ್ಚಿಮ ದಿಕ್ಕು ವರುಣ ದೇವನಿಗೆ ನೆಲೆ. ಆದ್ದರಿಂದ ಪಶ್ಚಿಮ ಮುಖವಾಗಿ ಕುಳಿತು ಭೋಜನ ಮಾಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅನಾರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತವೆ. ಇನ್ನು ದಕ್ಷಿಣ ದಿಕ್ಕು ಯಮಧರ್ಮರಾಜನಿಗೆ ಮತ್ತು ಪಿತೃ ದೇವತೆಗಳಿಗೆ ನೆಲೆ. ಆದ್ದರಿಂದ ದಕ್ಷಿಣ ಮುಖವಾಗಿ ಕುಳಿತು ಭೋಜನ ಮಾಡಬಾರದು. ಇದರಿಂದ ಅನಾರೋಗ್ಯ ಸಮಸ್ಯೆಗಳು, ಅಪಘಾತಗಳು ಮತ್ತು ಕುಟುಂಬದಲ್ಲಿ ಕಲಹಗಳು ಉಂಟಾಗುತ್ತವೆ ಎಂದು ವಾಸ್ತು ಪುರಾಣ ವಿವರಿಸುತ್ತದೆ. ಆದ್ದರಿಂದ ಮರೆತು ಕೂಡ ದಕ್ಷಿಣ ಮುಖವಾಗಿ ಕುಳಿತು ಭೋಜನ ಮಾಡಬೇಡಿ. ಹಾಗೆಯೇ ಭೋಜನ ಮಾಡುವಾಗ ಮನೆಯ ಮೂಲೆಯಲ್ಲಿ ಕುಳಿತು ಊಟ ಮಾಡಬೇಡಿ. ಇದರಿಂದ ಕುಟುಂಬದಲ್ಲಿ ಜಗಳಗಳು ಉಂಟಾಗುತ್ತವೆ. ಇನ್ನು ಭೋಜನ ಮಾಡುವಾಗ ಖಂಡಿತವಾಗಿಯೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅದರಲ್ಲಿ ಮೊದಲನೆಯದಾಗಿ ನೆಲದ ಮೇಲೆ ಕುಳಿತು ಭೋಜನ ಮಾಡಬೇಕು. ಅಷ್ಟೇ ಹೊರತು ಮಂಚದ ಮೇಲೆ ಕುಳಿತು ಭೋಜನ ಮಾಡಬೇಡಿ. ಮಂಚದ ಮೇಲೆ ಕುಳಿತು ಭೋಜನ ಮಾಡಿದರೆ ದಾರಿದ್ರ್ಯ ಬರುತ್ತದೆ ಮತ್ತು ಸಾಲದ ಸುಳಿಗೆ ಸಿಲುಕುತ್ತಾರೆ ಎಂಬ ನಂಬಿಕೆಯಿದೆ. ಇನ್ನು ಭೋಜನ ಮಾಡುವ ಮುನ್ನ ಕೈಗಳು, ಕಾಲುಗಳು ಮತ್ತು ಬಾಯಿಯನ್ನು ಶುಚಿಯಾಗಿ ತೊಳೆದುಕೊಳ್ಳಬೇಕು. ಒದ್ದೆ ಕಾಲುಗಳಿಂದ ಕುಳಿತು ಭೋಜನ ಮಾಡಿದರೆ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ. ಆದರೆ ಭೋಜನ ಮಾಡುವಾಗ ಮರೆತು ಕೂಡ ಕಾಲಿಗೆ ಚಪ್ಪಲಿಗಳನ್ನು ಹಾಕಿಕೊಳ್ಳಬಾರದು. ಚಪ್ಪಲಿ ಹಾಕಿಕೊಂಡು ಅನ್ನ ತಿಂದರೆ ಅತ್ಯಂತ ದಾರಿದ್ರ್ಯ. ಇದರಿಂದ ಕಡು ಬಡತನ ಉಂಟಾಗುತ್ತದೆ. ಹಾಗೆಯೇ ತಲೆ ಸ್ನಾನ ಮಾಡಿದ ನಂತರ ಕೂದಲು ಒದ್ದೆಯಾಗಿದ್ದಾಗಲೂ ಭೋಜನ ಮಾಡಬೇಡಿ. ಮುಖ್ಯವಾಗಿ ಮಹಿಳೆಯರು ಕೂದಲನ್ನು ಬಿಟ್ಟುಕೊಂಡು ಭೋಜನ ಮಾಡಬಾರದು. ಇದರಿಂದ ನಕಾರಾತ್ಮಕ ಶಕ್ತಿಗಳು ಆಕರ್ಷಿತವಾಗುತ್ತವೆ. ಹಾಗೆಯೇ ಒಡೆದು ಹೋದ ಪ್ಲೇಟಿನಲ್ಲಿ ಅನ್ನ ತಿನ್ನಬಾರದು. ಹಾಗೆ ತಿಂದರೆ ದಾರಿದ್ರ್ಯ ಬೆನ್ನು ಹತ್ತುತ್ತದೆ. ಪ್ಲೇಟಿನಲ್ಲಿ ಅನ್ನ ಹಾಕಿಕೊಳ್ಳುವಾಗ ಮೊದಲಿಗೆ ಪಲ್ಯವನ್ನು ಹಾಕಿಕೊಂಡು ನಂತರವೇ ಅನ್ನವನ್ನು ಬಡಿಸಿಕೊಳ್ಳಬೇಕು. ಅಷ್ಟೇ ಹೊರತು ಮೊದಲಿಗೆ ಅನ್ನ ಹಾಕಿಕೊಂಡು ನಂತರ ಪ್ಲೇಟಿನಲ್ಲಿ ಪಲ್ಯ ಹಾಕಿಕೊಳ್ಳಬಾರದು. ಎಲ್ಲಕ್ಕಿಂತ ಮುಖ್ಯವಾಗಿ ಬಾಳೆ ಎಲೆಯ ಮೇಲೆ ಭೋಜನ ಮಾಡಿದರೆ ನಮ್ಮ ಆಯುಷ್ಯ ಹೆಚ್ಚುತ್ತದೆಯಂತೆ ಬಾಳೆ ಎಲೆಯ ಮೇಲೆ ಬಿಸಿ ಬಿಸಿ ಅನ್ನವನ್ನು ಕಲಸಿ ತಿಂದರೆ ನಮ್ಮ ದೇಹದಲ್ಲಿರುವ ರೋಗಗಳೆಲ್ಲವೂ ನಾಶವಾಗುತ್ತವೆ. ಹಾಗೆಯೇ ಮುತ್ತುಗದ ಎಲೆಗಳಿಂದ ಮಾಡಿದ ವಿಸ್ತಾರವಾದ ಎಲೆಯ ಮೇಲೆ ಭೋಜನ ಮಾಡಿದರೆ ಸಿರಿ ಸಂಪತ್ತುಗಳು ಉಂಟಾಗುತ್ತವೆ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿದೆ. ಹಾಗೆಯೇ ತಾವರೆ ಎಲೆಯ ಮೇಲೆ ಭೋಜನ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಅನುಗ್ರಹವು ಸುಲಭವಾಗಿ ದೊರೆಯುತ್ತದೆ.
ಇನ್ನು ನಮ್ಮಲ್ಲಿ ಬಹಳಷ್ಟು ಜನರು ಭೋಜನ ಮಾಡಿದ ನಂತರ ಎಂಜಲು ತಟ್ಟೆಯಲ್ಲಿಯೇ ಕೈ ತೊಳೆದುಕೊಳ್ಳುತ್ತಾರೆ. ಇದು ತುಂಬಾ ದೊಡ್ಡ ತಪ್ಪು. ಎಂಜಲು ತಟ್ಟೆಯಲ್ಲಿ ಕೈ ತೊಳೆದುಕೊಂಡರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀದೇವಿಯು ತಕ್ಷಣವೇ ಹೊರಗೆ ಹೋಗಿಬಿಡುತ್ತಾಳೆ. ಹಾಗೆಯೇ ಸಾಯಂಕಾಲ ಸೂರ್ಯ ಅಸ್ತಮಿಸಿದ ನಂತರ ಮನೆಯಲ್ಲಿ ಭೋಜನ ಮಾಡಬಾರದು. ಸಂಧ್ಯಾ ಸಮಯದಲ್ಲಿ ಭೋಜನ ಮಾಡಿದರೆ ರೋಗಗಳ ಪಾಲಾಗುತ್ತಾರೆ ಮತ್ತು ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತವೆ ಎಂಬ ನಂಬಿಕೆಯಿದೆ. ಹಾಗೆಯೇ ಮಧ್ಯರಾತ್ರಿಯ ಸಮಯದಲ್ಲಿ ಅನ್ನ ತಿನ್ನಬಾರದು. ಕತ್ತಲಿನಲ್ಲಿ ಕುಳಿತು ಅನ್ನ ತಿಂದರೆ ರಾಕ್ಷಸ ಗುಣ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆಯುಷ್ಯ ಕಡಿಮೆಯಾಗುತ್ತದೆ ಎಂದು ಪಂಡಿತರು ಸೂಚಿಸುತ್ತಾರೆ. ಹಾಗೆಯೇ ಭೋಜನ ಮಾಡುವಾಗ ಯಾರೊಂದಿಗೂ ಮಾತನಾಡಬಾರದು. ಇದರಿಂದ ಪ್ರಾಣಶಕ್ತಿಯು ಆಹಾರದ ಜೊತೆಗೆ ದೇಹದಾದ್ಯಂತ ವ್ಯಾಪಿಸಿ ದೇಹದಲ್ಲಿ ರೋಗಗಳು ಬರದಂತೆ ತಡೆಯುತ್ತವೆ. ಮುಖ್ಯವಾಗಿ ಮೊದಲ 5 ತುತ್ತುಗಳನ್ನು ತಿನ್ನುವಾಗ ಯಾರೊಂದಿಗೂ ಮಾತನಾಡದೆ ತಿಂದರೆ ಪಂಚಪ್ರಾಣಗಳು ತೃಪ್ತಿ ಹೊಂದುತ್ತವೆಯಂತೆ. ಆದ್ದರಿಂದ ಅನ್ನ ತಿನ್ನುವಾಗ ಯಾರೊಂದಿಗೂ ಮಾತನಾಡಬೇಡಿ. ಹಾಗೆಯೇ ಅಳುತ್ತಾ ಭೋಜನ ಮಾಡುವುದು ಅಥವಾ ಕೋಪದಿಂದ ಭೋಜನ ಮಾಡಿದರೆ ನೀವು ತಿಂದ ಆಹಾರವು ವಿಷದಂತೆ ಕೆಲಸ ಮಾಡಿ ತೀವ್ರವಾದ ಅನಾರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡುತ್ತದೆಯಂತೆ. ಅನ್ನಪೂರ್ಣೇಶ್ವರಿ ಸ್ವರೂಪವಾದ ಅನ್ನವನ್ನು ವ್ಯರ್ಥ ಮಾಡಬಾರದು. ಆಹಾರವನ್ನು ವ್ಯರ್ಥ ಮಾಡಿದರೆ ಧನ ಧಾನ್ಯಗಳಿಗೆ ಕೊರತೆ ಉಂಟಾಗುತ್ತದೆ. ಇನ್ನು ಈ ದಿನಗಳಲ್ಲಿ ಬಹಳಷ್ಟು ಜನರು ಸ್ಪೂನ್ ಮೂಲಕ ಅನ್ನ ತಿನ್ನುತ್ತಿದ್ದಾರೆ. ಕೈಯಿಂದ ಅನ್ನ ತಿಂದರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು. ಕೈಯಿಂದ ತಿನ್ನುವುದರಿಂದ ಬೆರಳಿನ ತುದಿಯಲ್ಲಿರುವ ಶಕ್ತಿಯು ಜೀರ್ಣಕ್ರಿಯೆಯನ್ನು ಪ್ರೇರೇಪಿಸುತ್ತದೆ. ಭೋಜನ ಮಾಡುವಾಗ ನಿಮ್ಮ ಮನೆಯಲ್ಲಿ ಅತಿಥಿಗಳು ಇದ್ದರೆ ಮೊದಲಿಗೆ ಅತಿಥಿಗಳಿಗೆ ಭೋಜನವನ್ನು ಬಡಿಸಿ ನಂತರ ಮನೆಯವರು ತಿನ್ನಬೇಕು. ಹಾಗೆ ತಿಂದರೆ ದೊಡ್ಡ ಪುಣ್ಯ ಲಭಿಸುತ್ತದೆ. ಇನ್ನು ಒಬ್ಬರು ತಿಂದು ಉಳಿಸಿದ ಅನ್ನವನ್ನು ಇನ್ನೊಬ್ಬರು ತಿನ್ನಬಾರದು. ಹಾಗೆ ತಿಂದರೆ ಅವರಲ್ಲಿರುವ ನಕಾರಾತ್ಮಕ ಗುಣಗಳೆಲ್ಲವೂ ನಿಮ್ಮ ದೇಹವನ್ನು ಸೇರುತ್ತವೆ. ಅನ್ನ ತಿನ್ನುವಾಗ ಕಾಲಿನ ಮೇಲೆ ಕಾಲು ಹಾಕಿಕೊಳ್ಳಬಾರದು. ಹಾಗೆ ತಿಂದರೆ ನಿಮ್ಮ ಮನೆಯ ಸಂಪತ್ತು ಕಡಿಮೆಯಾಗುತ್ತದೆ. ಹಾಗೆಯೇ ಭೋಜನ ಮಾಡುವಾಗ ಬೆರಳುಗಳನ್ನು ಬಾಯಿಯಲ್ಲಿಟ್ಟುಕೊಂಡು ಚಪ್ಪರಿಸಬಾರದು. ಇದರಿಂದ ನಿಮ್ಮ ಮನೆಗೆ ಕಡು ಬಡತನ ಉಂಟಾಗುತ್ತದೆ. ಹಾಗೆಯೇ ಭೋಜನದ ಮಧ್ಯದಲ್ಲಿ ನೀರು ಕುಡಿಯಬಾರದು. ಭೋಜನ ಮಾಡಿದ ಅರ್ಧ ಗಂಟೆಯ ನಂತರ ನೀರು ಕುಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ಭೋಜನದ ಮಧ್ಯದಲ್ಲಿ 1 ಹನಿ ನೀರು ಕುಡಿಯಬೇಕು. ಹಾಗೆ ಕುಡಿದರೆ ಅದು ಅಮೃತಕ್ಕೆ ಸಮಾನವಂತೆ. ಆದರೆ ಭೋಜನದ ಕೊನೆಯಲ್ಲಿ ನೀರು ಕುಡಿದರೆ ಮಾತ್ರ ಅದು ವಿಷದಂತೆ ಕೆಲಸ ಮಾಡುತ್ತದೆ. ಇನ್ನು ರಾತ್ರಿ ವೇಳೆ ನಿದ್ರಿಸುವಾಗಲೂ ಕೆಲವು ದಿಕ್ಕುಗಳಲ್ಲಿ ತಲೆಯಿಟ್ಟು ಮಲಗಬಾರದು. ಯಾವ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬೇಕು ಮತ್ತು ಯಾವ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬೇಕು ಮತ್ತು ಯಾವ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬಾರದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಪೂರ್ವದ ಕಡೆಗೆ ತಲೆ ಇಟ್ಟು ನಿದ್ರಿಸಿದರೆ ಜ್ಞಾಪಕ ಶಕ್ತಿ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ. ಹಾಗೆಯೇ ದಕ್ಷಿಣದ ಕಡೆಗೆ ತಲೆ ಇಟ್ಟು ನಿದ್ರಿಸಿದರೆ ತುಂಬಾ ಒಳ್ಳೆಯದು. ದಕ್ಷಿಣದಲ್ಲಿ ತಲೆ ಇಟ್ಟು ನಿದ್ರಿಸಿದರೆ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ. ಅನಾರೋಗ್ಯದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ. ಆದರೆ ಮರೆತು ಕೂಡ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಬಾರದು. ಪಶ್ಚಿಮ ದಿಕ್ಕಿನಲ್ಲಿ ತಲೆ ಇಟ್ಟು ನಿದ್ರಿಸಿದ್ರೆ ಮಾನಸಿಕ ಪ್ರಶಾಂತತೆ ಇರುವುದಿಲ್ಲ. ಇನ್ನು ಉತ್ತರ ದಿಕ್ಕಿನಲ್ಲಿ ತಲೆ ಇಟ್ಟು ನಿದ್ರಿಸಿದ್ರೆ ಹೃದಯದ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗೆಯೇ ಕೆಟ್ಟ ಕನಸುಗಳು ಹೆಚ್ಚಾಗಿ ಬರುತ್ತವೆ. ಆದ್ದರಿಂದ ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ಉತ್ತರ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಬೇಡಿ. ಇನ್ನು ಪತಿ ಪತ್ನಿಯರು ನಿದ್ರಿಸುವಾಗ ಪತಿಯ ಬಲಗಡೆಗೆ ಪತ್ನಿ ನಿದ್ರಿಸಬೇಕು. ಆಗಲೇ ದಂಪತಿಗಳ ಮಧ್ಯೆ ಪ್ರೇಮಾನುರಾಗಗಳು ಹೆಚ್ಚಾಗುತ್ತವೆ. ಇಲ್ಲದಿದ್ದರೆ ಜಗಳಗಳು ಉಂಟಾಗುತ್ತವೆ. ಹಾಗೆಯೇ ರಾತ್ರಿ ವೇಳೆ ನಿದ್ರಿಸುವಾಗ ಎಡಭಾಗಕ್ಕೆ ತಿರುಗಿ ಮಲಗಬೇಕು. ಇದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಆದರೆ ಮರೆತು ಕೂಡ ಬಲಭಾಗಕ್ಕೆ ತಿರುಗಿ ಮಲಗಬಾರದು. ಹಾಗೆ ನಿದ್ರಿಸಿದರೆ ಅಜೀರ್ಣದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಹಾಗೆಯೇ ಬೋರಲಾಗಿ ಮಲಗಿ ನಿದ್ರಿಸಬಾರದು. ಇದರಿಂದ ಸೊಂಟ ನೋವು ಬೇಗನೆ ಬರುತ್ತದೆ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಮತ್ತು ಸಾಯಂಕಾಲದ ಸಮಯದಲ್ಲಿ ಮನೆಯಲ್ಲಿ ನಿದ್ರಿಸಬಾರದು. ಹಗಲು ಹೊತ್ತಿನಲ್ಲಿ ನಿದ್ರಿಸಿದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯು ಕಾಲಿಡುವುದಿಲ್ಲ. ನೀವು ನಿದ್ರಿಸುವ ಮಂಚದ ಕೆಳಗೆ ಕಬ್ಬಿಣದ ವಸ್ತುಗಳು ಇರಬಾರದು. ಹಾಗಿದ್ದರೆ ಕೆಟ್ಟ ಕನಸುಗಳು ಹೆಚ್ಚಾಗಿ ಬರುತ್ತವೆ.
ಪ್ರಶಾಂತವಾದ ನಿದ್ರೆ ಬರಬೇಕೆಂದರೆ ರಾತ್ರಿ ಮಲಗುವ ಮುನ್ನ ಒಂದು ತಾಮ್ರದ ಬಿಂದಿಗೆಯಲ್ಲಿ ಚಂಬು ನೀರು ತುಂಬಿಸಿ ನಿಮ್ಮ ತಲೆಯ ಹತ್ತಿರ ಇಟ್ಟುಕೊಳ್ಳಿ. ಹೀಗೆ ಮಾಡಿದರೆ ಕೆಟ್ಟ ಕನಸುಗಳು ಬಾರದೆ ಪ್ರಶಾಂತವಾದ ನಿದ್ರೆ ಬರುತ್ತದೆ. ನೀವು ನಿದ್ರಿಸುವ ಮಂಚದ ಎದುರಿಗೆ ಕನ್ನಡಿ ಇರಬಾರದು. ಹಾಗೆಯೇ ತಲೆಯ ಹತ್ತಿರ ಮೊಬೈಲ್ ಫೋನ್ ಇಟ್ಟುಕೊಂಡು ಮಲಗಬಾರದು. ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಕೂದಲನ್ನು ಬಿಟ್ಟುಕೊಂಡು ಮಲಗಬಾರದು. ಹಾಗೆ ನಿದ್ರಿಸಿದರೆ ಕೆಟ್ಟ ಕನಸುಗಳು ಹೆಚ್ಚಾಗಿ ಬರುತ್ತವೆ. ನಿದ್ರೆಯಲ್ಲಿ ಯಾವಾಗಲಾದರೂ ಕೆಟ್ಟ ಕನಸುಗಳು ಬಂದರೆ ತಕ್ಷಣ ಶಿವನನ್ನು ನೆನೆಯುತ್ತಾ ನೀರು ಕುಡಿಯಿರಿ. ಎಂತಹ ದೋಷವೂ ಇಲ್ಲದಂತೆ ಇರುತ್ತದೆ. ಇನ್ನು ವಾಸ್ತು ಪ್ರಕಾರ ಪ್ರತಿ ವಾರಕ್ಕೊಮ್ಮೆ ನಿಮ್ಮ ಮನೆಯಲ್ಲೆಲ್ಲ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿ. ಮನೆಯನ್ನು ಉಪ್ಪು ನೀರಿನಿಂದ ಸ್ವಚ್ಛಗೊಳಿಸಿಕೊಳ್ಳಬೇಕು. ಆಗಲೇ ನಿಮ್ಮ ಮನೆಗೆ ಇರುವ ದೃಷ್ಟಿ ದೋಷವೆಲ್ಲವೂ ದೂರವಾಗಿ ನಿಮ್ಮ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಹಾಗೆಯೇ ವಾಸ್ತು ಪ್ರಕಾರ ನಿಮ್ಮ ಮನೆಯ ಈಶಾನ್ಯದಲ್ಲಿ ಒಂದು ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಗೆ ದುಷ್ಟ ಶಕ್ತಿಗಳು ಪ್ರವೇಶಿಸದಂತೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ತಾಂಡವವಾಡುತ್ತಾಳೆ. ಇನ್ನು ಪ್ರತಿಯೊಬ್ಬರ ಮನೆಯ ಮುಂದೆ ಖಂಡಿತವಾಗಿಯೂ ಕುಂಬಳಕಾಯಿ ಇರಬೇಕು. ಕುಂಬಳಕಾಯಿಯು ದುಷ್ಟ ಶಕ್ತಿಗಳನ್ನು ಓಡಿಸಿ ಲಕ್ಷ್ಮೀದೇವಿಯನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಮನೆಯ ಮುಂದೆ ಕುಂಬಳಕಾಯಿ ಇದ್ದರೆ ಕುಟುಂಬದಲ್ಲಿ ಕಷ್ಟಗಳಿಲ್ಲದೆ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ. ಹಾಗೆಯೇ ಪ್ರತಿ ಶುಕ್ರವಾರ ಮನೆಯಲ್ಲೆಲ್ಲ ಸಾಂಬ್ರಾಣಿ ಧೂಪ ಹಾಕಬೇಕು. ಶುಕ್ರವಾರದಂದು ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕಿದರೆ ನಿಮ್ಮ ಮನೆಯ ಧನ ಪ್ರವಾಹ ಹೆಚ್ಚಾಗಿ ಅತಿ ಶೀಘ್ರದಲ್ಲಿಯೇ ಶ್ರೀಮಂತರಾಗುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.